ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ಕಲೀಲಿಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಕ್ಯಾಂಡಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ. ಯಾಕೆಂದ್ರೆ ಎಲ್ಲ ಸೀಕ್ರೆಟ್, ಟ್ರೇಡಿಂಗ್ ಸೀಕ್ರೆಟ್, ಎಲ್ಲ ಸ್ಮಾರ್ಟ್ ಡೇಟಾ ಸೀಕ್ರೆಟ್ ಅಥವಾ ಯಾವುದೇ ಒಂದಿರಲಿ, ನೀವು ಯಾವುದೆಲ್ಲ ಅನಾಲಿಸಿಸ್ ಮಾಡಿರ್ತೀರೋ ಅದೆಲ್ಲ ಸೀಕ್ರೆಟ್ ಕ್ಯಾಂಡಲ್ ಒಳಗಿದೆ. ಕ್ಯಾಂಡಲ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಆದ್ರೆ ಖಂಡಿತವಾಗ್ಲೂ ನಮಗೆ ಟ್ರೇಡಿಂಗ್ ಸುಲಭ. ಕ್ಯಾಂಡಲ್ ಅಂತ ಅಷ್ಟೇ ನಿಮ್ಮ ತಲೆಯೊಳಗೆ ಅಯ್ಯೋ ಇದೆಲ್ಲ ಹೇಳಕ್ ಶುರು ಮಾಡ್ತಾರಪ್ಪ, ಡೋಜಿ ಕ್ಯಾಂಡಲು ಅಥವಾ ಇನ್ನೊಂದು ಯಾವುದು ಮಾರಾಬೋಸು ಕ್ಯಾಂಡಲು, ಇನ್ನೊಂದು ಹ್ಯಾಂಗಿಂಗ್ ಮ್ಯಾನು, ಹಿಂಗೆಲ್ಲ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಅದು ಯಾವುದೂ ಹೇಳುದಿಲ್ಲ. ನಾವು ಇಲ್ಲಿ ತಿಳ್ಕೊಳಕ್ಕೆ ಹೊರಟಿರೋದು ಎರಡೇ ಕ್ಯಾಂಡಲ್ ಬಗ್ಗೆ. ಯಾವ್ದು ಎರಡು ಕ್ಯಾಂಡಲ್? ಒಂದು ರೆಡ್, ಇನ್ನೊಂದು ಗ್ರೀನ್. ಈ ಎರಡು ಕ್ಯಾಂಡಲ್ ನಮ್ ಕಣ್ಣು ಕಾಣೋದು ಎರಡೇ ಕ್ಯಾಂಡಲ್, ಕರೆಕ್ಟ್ ಅಲ್ವಾ? ಈ ಎರಡು ಕ್ಯಾಂಡಲ್ ನಿಮ್ಮೊಟ್ಟಿಗೆ ಮಾತಾಡುತ್ತೆ. ಆ ನಿಮ್ಮೊಟ್ಟಿಗೆ ಮಾತಾಡೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಅದು ಏನ್ ಮಾತಾಡ್ತಿದೆ, ಅದು ಏನು ಹೇಳ್ತಿದೆ ಅಂತ. ಗ್ರೀನ್ ಕ್ಯಾಂಡಲ್ ರಿವರ್ಸ್ ಅಲ್ಲಿ ಹೇಳ್ತದೆ, ಹಾಗೆ ರೆಡ್ ಕ್ಯಾಂಡಲ್ ಅಪ್ ಮೂವ್ಮೆಂಟ್ ಅನ್ನ ಹೇಳುತ್ತೆ. ಇದು ನೀವು ಅರ್ಥ ಮಾಡ್ಕೊಬೇಕು. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಒಂದ್ ಸ್ವಲ್ಪ ಸಬ್ಜೆಕ್ಟ್ ಹೇಗೆ ಅಂದ್ರೆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಇದು ಇಂಟ್ರೆಸ್ಟ್ ಅಲ್ಲಿ ಇದ್ರೆ ಮಾತ್ರ ಈ ಸಬ್ಜೆಕ್ಟ್ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಬೋರಿಂಗ್ ಸಬ್ಜೆಕ್ಟ್. ಸೊ ಯಾರಿಗೆಲ್ಲ ಇದು ಬೋರ್ ಅನ್ಸ್ತಿದೆಯೋ ಅವರೆಲ್ಲ ಎಕ್ಸಿಟ್ ಆಗಿಬಿಡಿ, ವಿಡಿಯೋನ ಕ್ಲೋಸ್ ಮಾಡಿ. ಯಾರಿಗೆ ಇದು ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅವ್ರು ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ನೋಡಕ್ ಶುರು ಮಾಡಿ, ಓಕೆನಾ? ಸೊ ಈಗ ಕ್ಯಾಂಡಲ್ಸ್ಗಳು. ಸೊ ನೋಡಿ, ಈಗ ಕೆಲವರೆಲ್ಲ ಈ ಪಿನ್ ಬಾರ್ ಅಂತ ಹೇಳ್ತಾರೆ. ಪಿನ್ ಬಾರ್ ಅಂದ್ರೆ ಈಗ ನಾವು 15 ನಿಮಿಷ ಟೈಮ್ ಫ್ರೇಮ್ ಅಲ್ಲೇ ಕ್ಯಾಂಡಲ್ಸ್ ಗಳನ್ನ ನಾವು ಕಲಿತೀವಿ. ಯಾಕೆ ನಮ್ಗೆ 15 ನಿಮಿಷ ನಮ್ಗೆ ಒಂದು ಕಂಫರ್ಟ್ ಝೋನ್. ಆ ಕಂಫರ್ಟ್ ಝೋನ್ ಅಲ್ಲಿ ನಾವು ಕಲಿಯೋಣ. ಈಗ ನೋಡಿ, ಇಲ್ಲಿಂದ ಇದು ರಿವರ್ಸಲ್ ಆಗಿ ಇಲ್ಲಿವರೆಗೆ ಬಂದಂತಹ ಕ್ಯಾಂಡಲ್. ಈಗ ನಮ್ಗೆ ಏನ್ ಯೋಚನೆ ಬರುತ್ತೆ, ಇದು ಒಳ್ಳೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಅಂತ, ಕರೆಕ್ಟ್ ಅಲ್ವಾ? ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿಂದ ಮಾರ್ಕೆಟ್ ಅನ್ನ ವಾಪಸ್ ತಕೊಂಡ್ ಬಂದಿದೆ, ಇದು ಬುಲ್ಲಿಶ್ ಕ್ಯಾಂಡಲ್ ಅಂತ. ನಾವ್ ಇದನ್ನ ಪಿನ್ ಬಾರ್ ಅಂತೆಲ್ಲ ಹೇಳ್ತಾರೆ. ಈಗ ಇದು ರೆಡ್ ಕ್ಯಾಂಡಲ್ ಆಗಿ ಇದೆ. ಇದು ರೆಡ್ ಕ್ಯಾಂಡಲ್ ಹೌದು, ಆದ್ರೆ ನಮ್ಗೆ ಏನ್ ಹೇಳ್ತಿದೆ, ಇದು ಬುಲ್ಲಿಶ್ ಸೈನ್ ಅನ್ನು ಹೇಳುತ್ತೆ. ಅದಕ್ಕೆ ಹೇಳೋದು ರೆಡ್ ಕ್ಯಾಂಡಲ್ ಬುಲ್ಲಿಶ್ ಹೇಳ್ತಾ ಇದೆ ಅಂದ್ರೆ ಅರ್ಥ ಏನು? ರೆಡ್ ಕ್ಯಾಂಡಲ್ ಅಲ್ಲಿ ನೀವು ಸಿ ಕಡೆ ನೋಡಿ ಅಂತ ಹೇಳ್ತಿದೆ. ಅದು ಯಾವ ಕ್ಯಾಂಡಲ್ ಹೇಳ್ತಿದೆ? ರೆಡ್ ಕಲರ್ ಕ್ಯಾಂಡಲ್, ಆಯ್ತಾ? ಅದೇ ಈ ಕ್ಯಾಂಡಲ್ ನೋಡಿ, ಇದು ಬಾಲನು ಇಲ್ಲ ಜುಟ್ಟು ಇಲ್ಲ, ಮಾರಾಬೋಸು ಕ್ಯಾಂಡಲ್ ಅಂತ ಹೇಳ್ತಾರೆ, ಕರೆಕ್ಟಾ? ಈ ಮಾರಾಬೋಸು ಕ್ಯಾಂಡಲ್ ಏನ್ ಹೇಳುತ್ತೆ? ಸ್ಟ್ರಾಂಗ್ ಆಗಿ ನಾವು ನಿಂತಿದ್ದೀನಿ ಅಂತ ಹೇಳುತ್ತೆ. ಆದ್ರೆ ಸ್ಟ್ರಾಂಗ್ ಆಗಿ ನಿಂತಿರೋ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡ್ದೇನೆ ಮಾರ್ಕೆಟ್ ಫಾಲ್ ಆಯ್ತು. ಅಂದ್ರೆ ಏನ್ ಅರ್ಥ ಆಯ್ತು? ಗ್ರೀನ್ ಕ್ಯಾಂಡಲ್ ಸೆಲ್ಲಿಂಗ್ ಅನ್ನ ಹೇಳ್ತಿದ್ದೆ, ನಾನು ಹೋಗ್ತಾ ಇಲ್ಲ ಮೇಲೆ, ನಾನ್ ಕೆಳಗೆ ಹೋಗುದು ಅಂತ ಹೇಳಿ ಅದು ಸೆಲ್ಲಿಂಗ್ ಅನ್ನ ಹೇಳ್ತಿದೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಎರಡೇ ಕ್ಯಾಂಡಲ್ ಆದ್ರೂ ಅದರ ಒಂದು ಸೈಕಾಲಜಿನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅಂಡ್ ಅದರ ಟೈಮಿಂಗ್ಸ್ ಅನ್ನ ತಿಳ್ಕೊಂಡ್ರೆ ನಿಮಗದು ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ, ಓಕೆನಾ? ಸೊ ಈಗ ಈಗ ಈ ಕ್ಯಾಂಡಲ್ ಬಗ್ಗೆ ಬರೋಣ. ಈಗ ಈ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೆ ಸ್ಟ್ರಾಂಗ್ ಆಗಿ ಮೇಲ್ ಬಂದಂತಹ ಕ್ಯಾಂಡಲ್. ಇದ್ರ ಮೇಲ್ಗಡೆಗೆ ನಮ್ದು ಓಪನಿಂಗ್ ಇದೆ, ಪ್ರೆಸೆಂಟ್ ಡೇ ಓಪನಿಂಗ್ ಇದೆ. ಸೊ ಈ ಪ್ರೆಸೆಂಟ್ ಡೇ ಓಪನಿಂಗ್ ಅನ್ನ ದಾಟ್ಲಿಲ್ಲ ಅಂದ್ರೆ ಏನ್ ಅರ್ಥ? ನಾವು ಎಷ್ಟೇ ಸ್ಟ್ರಾಂಗ್ ಇದ್ರು ಸಹ ಓಪನಿಂಗ್ ಅನ್ನ ದಾಟ್ಸೋಷ್ಟು ನನ್ನ ಹತ್ರ ಸ್ಟ್ರೆಂತ್ ಇಲ್ಲ, ಕರೆಕ್ಟಾ? ಓಪನಿಂಗ್ ಅನ್ನ ದಾಟ್ಸೋಷ್ಟು ನನಗೆ ಸ್ಟ್ರೆಂತ್ ಇಲ್ಲ, ನಾನು ಓಪನಿಂಗ್ ಗಿಂತ ಕೆಳಗಡೆನೆ ನಿಂತಿದ್ದೀನಿ ಅಂತ ಹೇಳುತ್ತೆ. ಹಂಗಾದ್ರೆ ಏನ್ ಅರ್ಥ ಆಯ್ತು? ಓಪನಿಂಗು ನಮಗೆ ಸ್ಟ್ರಾಂಗ್ನೆಸ್ ಅನ್ನ ಹೇಳ್ತಿದೆ. ಸೊ ನಾವು ಏನಾದ್ರೂ ಎಂಟ್ರಿ ಮಾಡೋದಿದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಬ್ರೇಕ್ಔಟ್ ಟ್ರೈ ಮಾಡೋದಿದ್ರು ಓಪನಿಂಗ್ ದಾಟೋವರೆಗೆ ಕಾಯ್ಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ತಕೊಂಬಾರ್ದು. ಇಮಿಡಿಯೇಟ್ ತಕೊಂಡ್ರೆ ನಾವು ಲಾಸ್ ಆಗ್ತೀವಿ. ಯಾವಾಗ ಅದು ಓಪನಿಂಗ್ ದಾಟುತ್ತೋ ಆವಾಗ ನಾವು ಕನ್ಫರ್ಮ್ ಮಾಡ್ಬೋದು, ಸರಿ ಮಾರ್ಕೆಟ್ ಈಗ ಇನ್ನು ಒಂದ್ ಸೈಡ್ ಮೂಮೆಂಟಮ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಓಪನಿಂಗ್ ಹತ್ರ ಬ್ರೇಕ್ಔಟ್ ತಕೊಂಡ್ರು ಓಕೆ, ಅದು ಓಪನಿಂಗ್ ಆದ್ಮೇಲಿಂದ ಒಂದು 30-40 ಪಾಯಿಂಟ್ಸ್ ವರೆಗೆ ಮೂವ್ ಆಗಿದೆ. ನಂತರ ಬ್ರೇಕ್ಔಟ್ ತಗೊಂಡಿದ್ರಿಂದ ಬ್ರೇಕ್ಔಟ್ ರೀಟೆಸ್ಟ್ ಮಾಡ್ಲಿಕ್ಕೆ ಬರಲೇಬೇಕು. ರೀಟೆಸ್ಟ್ ಮಾಡಿ ತಿರ್ಗಾ ಹೋಗ್ಬೇಕಾದ್ರೆ ನಾವು ತಗೊಂಡ್ರೆ ತಿರ್ಗಾ ಈಗೇನದು 20-30 ಪಾಯಿಂಟ್ಸ್ ಕೊಟ್ಟಿದೆ, ಓಕೆನಾ? ಇದು ನಾವು ಈ ಕ್ಯಾಂಡಲ್ ಇಂದ ಅರ್ಥ ಮಾಡ್ಕೊಂಡಿರುವಂತಹ ವಿಚಾರ. ಓಕೆ, ನೆಕ್ಸ್ಟ್ ಈಗ ಈ ಗ್ರೀನ್ ಕ್ಯಾಂಡಲ್ ತಗೊಳ್ಳೋಣ. ಈ ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಇದೆ ಅಂತ ಆದ್ರೆ ಆ ಗ್ರೀನ್ ಕ್ಯಾಂಡಲ್ ಏನ್ ಮಾಡಬೇಕು? ಗ್ರೀನ್ ಕ್ಯಾಂಡಲ್ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಅನ್ನ ಮಾಡಬೇಕು, ಅದು ಕನ್ಫರ್ಮೇಶನ್ ಅಂತ ಕೊಡುತ್ತೆ. ಈಗ ಇದು ಸ್ಟ್ರಾಂಗ್ ಇದೆ ಅಂತ ಯಾವಾಗ ಅರ್ಥ ಆಗುತ್ತೆ? ಇದು ನೆಕ್ಸ್ಟ್ ಕ್ಯಾಂಡಲ್ ಅನ್ನ ಗ್ರೀನ್ ಕ್ಯಾಂಡಲ್ ಮಾಡಿದಾಗ ನಾವು ಸ್ಟ್ರಾಂಗ್ನೆಸ್ ಅನ್ನ ನೋಡ್ಬೋದು. ಅದಕ್ಕೆ ನಾವೇನ್ ಮಾಡ್ಬೇಕು? ಅವಾಗ ಜಸ್ಟ್ ಆ ಗ್ರೀನ್ ಕ್ಯಾಂಡಲಿನ ಹೈ ಮತ್ತೆ ಲೋಗೆ ಮಾರ್ಕ್ ಮಾಡ್ಬೇಕು, ಓಕೆನಾ?
ಈ ಹೈಯನ್ನ ಯಾವಾಗ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ನಿಲ್ಲುತ್ತೋ, ಹೈಯನ್ನ ಯಾವ್ದಾದ್ರು ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು, ಅಲ್ಲಿವರೆಗೆ ಈ ಕ್ಯಾಂಡಲ್ ಸ್ಟ್ರಾಂಗ್ನೆಸ್ ಅಂತ ಒಪ್ಕೊಳಕ್ ಆಗಲ್ಲ. ಸೊ ಯಾವಾಗ ಅದು ಮೇಲ್ಗಡೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೋ, ಅದಾದ್ಮೇಲಿಂದ ನೀವು ಆ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅದು ಮುಂದೆ ತಕೊಂಡು ಹೋಗುತ್ತೆ. ಸೊ ಈಗ ನೀವು ಅದನ್ನ ಮಾರ್ಕ್ ಮಾಡಿ ಇಟ್ರೆ ನಿಮ್ಗೆ ಇದು ಕ್ಲಿಯರ್ ಆಗಿ ತೋರಿಸ್ಕೊಟ್ಬಿಡುತ್ತೆ, ನಾನು ಸ್ಟ್ರಾಂಗ್ ಇಲ್ಲ, ಇಲ್ಲಿಂದ ರಿವರ್ಸ್. ಅಂಡ್ ಯಾವುದೇ ಕಾರಣಕ್ಕೂ ಅದರ ಓಪನಿಂಗ್ ಆ ಬಾಲವನ್ನ ದಾಟಿ ಕ್ಲೋಸ್ ಕೊಡಬಾರ್ದು. ಓಪನಿಂಗ್ ಅನ್ನ ದಾಟಿ ಕ್ಲೋಸ್ ಕೊಟ್ಟಿಲ್ಲ ಅಂದ್ರೇನೆ ನಿಮ್ಗೆ ಕನ್ಫರ್ಮ್ ಆಯ್ತು ಇದು ಏನಾಗ್ತಿದೆ, ವೀಕ್ ಆಗಿದೆ. ಇದು ಕ್ಲೋಸ್ ಕೊಡ್ತಂದ್ರೇನೆ ಗೊತ್ತಾಯ್ತು ಇದು ವೀಕ್ ಆಗಿದೆ. ವೀಕ್ ಆದ್ಮೇಲೆ ನೋಡಿ ತಿರ್ಗಾ ಅದು ಹೋಗಿ ರೀಟೆಸ್ಟ್ ಮಾಡಿ ಮತ್ತೆ ವಾಪಸ್ಸೇ ಬಂದಿರೋದು. ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ. ಕ್ಯಾಂಡಲ್ಸ್ ಗಳ ಬಗ್ಗೆ ಒಂದೊಂದೇ ತಿಳ್ಕೊಳ್ತಾ ಹೋಗ್ಬೇಕು. ಇದನ್ನ ಇನ್ನೂ ಸಿಂಪ್ಲಿಫೈಡ್ ಮಾಡೋಣ. ಅದಕ್ಕೆ ನೀವು 2 ಲೈನ್ ಅನ್ನ ತಗೊಬೇಕು, ಒಂದು ರೆಡ್ ಅಲ್ಲಿ, ಇನ್ನೊಂದು ಗ್ರೀನ್ ಅಲ್ಲಿ. ಓಕೆನಾ? ಸೊ ಈಗ ಇಲ್ಲಿ ನೀವು ನೋಡ್ಬೇಕಾಗಿದೆ ಏನಂದ್ರೆ, ರೆಡ್ ಯಾರು ನಿಮ್ಮನ್ನ ಫಸ್ಟ್ ಪುಷ್ ಮಾಡಿದ್ದಾರೆ ಅಂತ. ಸೊ ಯಾರು ಇಲ್ಲಿಂದ ಪುಷ್ ಮಾಡಿದ್ದಾರೆ? ರೆಡ್ ಪುಷ್ ಮಾಡಿದೆ. ಡೌನ್ ಬಂದಿದೆ ಅಂದ್ರೆ ಕ್ಯಾಂಡಲ್ ರೆಡ್ ಆಗಿದೆ ಅಂದ್ರೆ ಪುಷ್ ಮಾಡಿರೋದು ಇಲ್ಲಿಂದ ಸೆಲ್ಲರ್ಸ್ ಗಳು ರೆಡ್. ಎಲ್ಲಿಂದ ಪುಷ್ ಮಾಡಿದ್ದಾರೆ? ಗ್ರೀನ್ ಕ್ಯಾಂಡಲ್ ಇದು ಲೋಗೆ ಮಾರ್ಕ್ ಮಾಡಿ. ಇಲ್ಲಿಂದ ಪುಷ್ ಮಾಡ್ಕೊಂಡು ಗ್ರೀನ್ ಹೋಗಿದ್ದಾರೆ, ಇಲ್ಲಿಂದ ಪುಷ್ ಮಾಡ್ಕೊಂಡು ರೆಡ್ ಇದ್ದಾರೆ. ಸೊ ಈ ಝೋನ್ ಇತ್ತಲ್ಲ, ಈ ಝೋನ್ ಅಲ್ಲಿ ಇವರಿಬ್ಬರ ಫೈಟ್ ನಡೀತಾ ಇದೆ. ನೆಕ್ಸ್ಟ್ ಏನಾಯ್ತು, ಇವ್ರ ಮೇಲ್ ತಗೊಂಡ್ ಹೋದ್ರು, ಗ್ರೀನ್ ಹೋದ್ರು, ಆದ್ರೆ ವಾಪಸ್ಸು ಕೆಳಗೆ ಕರ್ಕೊಂಡ್ ಯಾರು? ರೆಡ್ ನವರು. ಸೊ ನಾವು ರೆಡ್ ಅನ್ನ ತಿರ್ಗಾ ಮಾರ್ಕ್ ಮಾಡ್ಬೇಕು. ಎಲ್ಲಿ ತಗೊಂಡೋಗಿ? ಇಲ್ಲಿಂದ ಅವ್ರು ಪುಷ್ ಮಾಡಿದ್ದು. ಆದ್ರೆ ಇವರು ಇಲ್ಲಿಂದ ದಾಟ್ಲಿಕ್ಕೆ ಬಿಡ್ತಾ ಇಲ್ಲ, ಇಲ್ಲಿಂದ ಬಂದವರನ್ನು ವಾಪಸ್ ತಗೊಂಡೋಗಿದ್ದಾರೆ. ಸೊ ಇವರು ಎಲ್ಲಿಂದ ವಾಪಸ್ ತಗೊಂಡೋಗಿದ್ದಾರೆ? ಇಲ್ಲಿವರೆಗೆ ಬಂದವರನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇದು ಬೈಯರ್ಸ್ ಗಳ ಸ್ಟ್ರಾಂಗ್ ಝೋನ್ ಆಯ್ತು, ಇದು ಸೆಲ್ಲರ್ಸ್ ಗಳ ಸ್ಟ್ರಾಂಗ್ ಝೋನ್ ಆಯ್ತು. ಇದು ಯಾವಾಗ ಮಾಡಬೇಕು? ನಮ್ಮ 4 ಕ್ಯಾಂಡಲ್ ಆದ್ಮೇಲೆ ಮಾಡ್ಬೇಕು. ಅಂದ್ರೆ 1 ಅವರ್ ಝೋನ್ ಆದ್ಮೇಲಿಂದ ನಾವು 1 ಅವರ್ ಝೋನ್ ಅಲ್ಲಿ ತಿಳ್ಕೊಬೇಕು ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಸೊ ಸ್ಟ್ರಾಂಗ್ ಆಗಿದ್ದಾರೆ ಯಾರಂತ ನೋಡಿದಾಗ 1 ಅವರ್ ಝೋನ್ ಅಲ್ಲಿ ಬೈಯರ್ಸ್ ಗಳು ಪ್ರೆಷರ್ ಹಾಕಿ ತಳ್ತಾ ಇದ್ದಾರೆ. ಎಲ್ಲಿಂದ? ಫಸ್ಟ್ ಇಲ್ಲಿಂದ ತಳ್ಳಿದ್ರು, ಕರೆಕ್ಟಾ? ಸೆಕೆಂಡ್ ಇಲ್ಲಿಂದ ತಳ್ಳಿದ್ರು. ಸೆಲ್ಲರ್ಸ್ ಗಳು ಇಲ್ಲಿಂದ ವಾಪಸ್ ತಳ್ಳಿದ್ದಾರೆ. ಸೊ ಈಗ ಸೆಲ್ಲರ್ಸ್ ಬೈಯರ್ಸ್ ಸ್ಟ್ರಾಂಗ್ ಆಗಿ ಓಡಾಟ ನಡೀತಾ ಇದೆ. ಸೊ ಯಾವಾಗ ಸೆಲ್ಲರ್ಸ್ ಗಳನ್ನ ದಾಟಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ವೋ ಬೈಯರ್ಸ್ ಗಳು ವೀಕ್ ಆಗ್ತಿದ್ದಾರೆ ಅಂತ ನಿಮಗೆ ಕ್ಯಾಂಡಲ್ಸ್ ಗಳು ನೋಡಿದಾಗ ಗೊತ್ತಾಗುತ್ತೆ. ಈ ಝೋನ್ ಅಲ್ಲಿ ಇದ್ದಾಗ ಟ್ರೇಡ್ ಮಾಡಬಾರ್ದು, ಈ ಝೋನ್ ಒಳಗಿದ್ದಾಗ ಟ್ರೇಡ್ ಮಾಡಬಾರ್ದು. 1 ಅವರ್ ಝೋನ್ ಒಳಗಿದೆ ನಾವು ಟ್ರೇಡ್ ಮಾಡಲ್ಲ. ಓಕೆನಾ? ಅದಾದ್ಮೇಲೆ ನೋಡಿ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ತಗೊಳ್ತಿದೆ, ಇಲ್ಲೂ ಒಂದ್ಸಲಿ ಬಂದು ಮೇಲೋಯ್ತು, ಅರೆ ಇವ್ರ ಮೇಲ್ ಹೋಗಕ್ಕೆ ಬಿಡ್ತಾ ಇಲ್ಲ, ವಾಪಸ್ ತಳ್ತಾ ಇದ್ದಾರೆ. ಆಗ ನಿಮ್ಗೆ ಕ್ಲಾರಿಟಿ ಆಗುತ್ತೆ. ನೆಕ್ಸ್ಟ್ ಇದು 1 ಸಲಿ ಆಯ್ತು, 2 ಸಲಿ ಆಯ್ತು, 3ನೇ ಸಲಿನೂ ಆಯ್ತು. 4ನೇ ಸಲಿ ಬಂದಾಗ ನೀವು ಧೈರ್ಯವಾಗಿ ಬ್ರೇಕ್ಔಟ್ ತಗೊಬಹುದು. ಪುಟ್ ಸೈಡ್ ಅಲ್ಲಿ ವಾಪಸ್ ಮಾರ್ಕೆಟ್ ಹೋಗುತ್ತೆ, ನೆಕ್ಸ್ಟ್ ಲೈನ್ ಟಾರ್ಗೆಟ್ ವರೆಗೂ ಹೋಗುತ್ತೆ. ಇದು ಮಾರ್ಕೆಟ್ ಅಲ್ಲಿ ನಾವು ಕ್ಯಾಂಡಲ್ಸ್ ಅನ್ನ ಯೂಸ್ ಮಾಡಿ ಕಲಿಯುವಂತಹ ವಿಚಾರ. ನೆಕ್ಸ್ಟ್ ಟೈಮ್ ನೋಡಿ ಇದು ಬ್ರೇಕ್ ಆದ್ಮೇಲಿಂದನೂ ಅದೇ ಝೋನ್ ಅನ್ನ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಫಾಲ್ ಆಗಿದೆ. ಸೊ ಇದನ್ನು ಯಾವುದೇ ಒಂದು ಡೇಗೆ ನೀವು ತಗೊಂಡೋಗಿ, ತಗೊಂಡೋದ್ರು ನೀವು ಅಲ್ಲಿ ಕ್ಯಾಂಡಲ್ ಬಿಹೇವಿಯರ್ ಅನ್ನ ಮಾಡ್ಬೋದು. ಅಂದ್ರೆ ನೀವು ಕ್ಯಾಂಡಲ್ ಅನ್ನ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರೊಫೆಷನಲ್ ಆಗಿ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ 1 ಬಂದಿದ್ದೀವಿ. ಸೊ ಈಗ ನಿಮ್ಗೆ ಏನು ಗೊತ್ತಿಲ್ಲ, ಯಾರೋ ಒಬ್ರಿಗೆ ಚಾರ್ಟ್ ಕೊಟ್ರು, ಸರ್ ಇದು ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಅಂತ. ನೀವು 1 ಅವರ್ ಝೋನ್ ಕಾದ್ರಿ. 1 ಅವರ್ ಝೋನ್ ಆದ್ಮೇಲಿಂದ ನೀವೇನ್ ಮಾರ್ಕ್ ಮಾಡಿದ್ರಿ? ಇಲ್ಲಿಂದ ಸೆಲ್ಲರ್ಸ್ ಗಳಿದ್ದಾರೆ, ಅದಕ್ಕೆ ರೆಡ್ ಮಾರ್ಕ್ ಮಾಡಿದ್ರಿ. ಬೈಯರ್ಸ್ ಗಳು ಎಲ್ಲಿಂದ ಇದ್ದಾರೆ? ಇಲ್ಲಿಂದ ಇದ್ದಾರೆ. ಸೊ ಬೈಯರ್ಸ್ ಪಾಯಿಂಟ್ ಇಲ್ಲಿದೆ, ಸೆಲ್ಲರ್ಸ್ ಪಾಯಿಂಟ್ ಇಲ್ಲಿದೆ. ಸೊ ಬೈಯರ್ ಪಾಯಿಂಟ್ ಗೆ ನಾವು ಗ್ರೀನ್ ಮಾಡ್ತೀವಿ, ಸೆಲ್ಲರ್ ಪಾಯಿಂಟ್ಸ್ ಅನ್ನ ರೆಡ್ ಆಗಿ ಮಾಡ್ತೀವಿ. ಈ ಬಿಟ್ವೀನ್ ಝೋನ್ ಒಳಗೆ ನೀವು 1 ಅವರ್ ಝೋನ್ ಮುಗಿದಾಗ ಮಾರ್ಕೆಟ್ ಈ ಜಾಗದಲ್ಲಿ ಇದೆ. 1, 2, 3, 4 ಆದಾಗ ಮಾರ್ಕೆಟ್ ಈ ಜಾಗದಲ್ಲಿ. ಈಗ ನೀವು ನೋಡೋದೇನು, ಇಲ್ಲಿ ಬಂದಾಗ ಮಾರ್ಕೆಟ್ ತಿರ್ಗಾ ಬೌನ್ಸ್ ಆಗುತ್ತಾ? ಬೌನ್ಸ್ ಆದ್ರೆ ನಾವು ಬೈಯರ್ಸ್ ಜೊತೆಗೆ ಸೇರ್ಕೊಂಡು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ವರೆಗೆ ನಾವು ಹೋರಾಟಕ್ಕೆ ಹೊರಡೋದು. ಒಂದು ವೇಳೆ ಈಗ ನೋಡಿ ಇದು ಬ್ರೇಕ್ ಆಯ್ತು, ಬ್ರೇಕ್ ಆದಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು, ಇಲ್ಲಿದ್ದಂತಹ ಬೈಯರ್ ಗಳ ಝೋನ್ ಅನ್ನ ಇವರು ಬ್ರೇಕ್ ಮಾಡಿದ್ದಾರೆ. ಸೊ ಬ್ರೇಕ್ ಮಾಡಿದ್ದಾರೆ ಅಂದ್ರೆ ರೀಟೆಸ್ಟ್ ಮಾಡಿದಾಗ ಕನ್ಫರ್ಮ್ ಆಯ್ತು. ಇದಾದ್ಮೇಲಿಂದ ಈ ಝೋನ್ ಬ್ರೇಕ್ ಆದಾಗ ನೀವು ಎಂಟ್ರಿ ಆದ್ರೆ
ನಿಮಗೆ ಪುಟ್ ಸೈಡ್ ಅಲ್ಲಿ ಇನ್ಕಮ್ ಸಿಗುತ್ತೆ. ಅದರೊಟ್ಟಿಗೆ ನೀವು ನಮ್ದು ಯಾವುದು 12 PM ಝೋನ್ ಅನ್ನು ಮಾರ್ಕ್ ಮಾಡ್ಕೊಬೇಕು. ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಹೇಗೆ 12 ಗಂಟೆ ಝೋನ್ ನೋಡಿ, 12 ಗಂಟೆ ಝೋನ್ ಏನ್ ಹೇಳುತ್ತೆ, ಪುಟ್ ಸೈಡ್ ನೋಡು ಅಂತ ಹೇಳುತ್ತೆ. ಇದು 2 ಗ್ರೀನ್ ಆದ್ರೂ ನೀವೇನ್ ಮಾಡ್ತೀರಿ, ಸಿ ಕಡೆ ಕೂತ್ಕೊಳ್ಳಲ್ಲ. ಈಗ ಪಿ ಸೈಡ್ ನೋಡ್ಬೇಕು ಅಂತ ಹೇಳ್ತಿದೆ. ಸೊ ಈಗ ಇಲ್ಲಿ ವಾಪಸ್ ಬರ್ತಿದೆ ಅಂದಾಗ ಕನ್ಫರ್ಮ್ ನಿಮಗೆ ಪುಟ್ ಸೈಡ್ ಹೋಗ್ಬೇಕು. 15 ನಿಮಿಷ ಬ್ರೇಕ್ಔಟ್ ಆದಾಗ ನಾವು ತಕೊಬಹುದು ಅಂತ ಹೇಳಿ ತಕೊಳ್ತೀರಿ. ಸೊ ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡ್ತೀರಿ. ಸೊ 12 ಗಂಟೆ 1 ಅವರ್ ಜೊತೆಗೆ ಕ್ಯಾಂಡಲ್ ಬಿಹೇವಿಯರ್, ಇದು 3 ನೀವು ಕಲ್ತ್ರಿ ಅಂತಾದ್ರೆ ನೀವು ಟ್ರೇಡಿಂಗ್ ಅಲ್ಲಿ ಪ್ರೊಫೆಷನಲ್ ಆಗ್ತೀರಿ. ಇದು 3ಅನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಪ್ರಾಕ್ಟೀಸ್ ಮಾಡಿ ಕಲೀರಿ. ಡೌಟ್ಗಳು ಬಂದ್ರೆ ಟೆಲಿಗ್ರಾಮ್ ಅಲ್ಲಿ ಕೇಳಿ, ನಾವು ಅದಕ್ಕೆ ರಿಪ್ಲೈ ಕೊಡ್ತೀವಿ. ಅದೇ ತರ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಏನೇ ಇದ್ರು ಡೌಟ್ ಅನ್ನ ಕಮೆಂಟ್ ಅಲ್ಲೂ ಹಾಕಿ, ನಾವು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ. ನಾಳೆ ಇನ್ನೊಂದು ಎಜುಕೇಶನ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.